ದಮ್ ಮಾಡಿಯಲ್ಲ ನೋಡಕ್ಕೆ ಅಷ್ಟೇ ತೆಗೆದಿರೋ ದಮ್ ಮಾಡಿ ಕೊಡ್ತಾರ ಅಷ್ಟೇ ಇದು ಗ್ಯಾಸ್ ಚೆನ್ನಾಗಿದೆ.
ನೀನೇನಾ ಅದು ಹೇಳ್ದವರು ಪುಣ್ಯಾತ್ಮ? ಲೈಟಾಗಿ ಮಿಕ್ಸ್ ಮಾಡಿ ಹಿಂಗೆ ಮಾಡಿ ಲೈಟಾಗಿ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಮುಗಿಯುವಂತಹ ಜೊತೆ ಸರಿಯಾಗಿ
ಹೆಂಗೆ ಇದು ಇರುಳಲಿ ಬಯಸಿ ಕೊರಗಿದೆ ದಿನವೂ ನಿನ್ನ ಕಾಣದೆ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನ
ಬಗೆಯಿದು ನಿಮ್ಮದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು ಆರಾಧಿಸಲಾರಾಧಿಸಲಾಜನಂತನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯವಾಗದು. ಸಾರ್ವಜನಿಕರಲ್ಲಿ ವಿನಂತಿ, ದಯಮಾಡಿ ಇದೀಗ ತಾನೇ ಅವರ ಕುಟುಂಬದವರೆಲ್ಲ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿವಣ್ಣ ಮತ್ತು ರಾಘಣ್ಣ ಅವರು ಬರ್ತಾ ಇದ್ದಾರೆ. ತದನಂತರ ಭೋಜನದ ಕಾರ್ಯಕ್ರಮ ಮುಂದುವರಿಸಲು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಸಮಾಧಾನದಿಂದ ಸಾವಧಾನದಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡಿ. ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಆಡಿಸುವ ಹಾಗೂ ಎಲ್ಲ ಬಂಧು ವರ್ಗದವರು ಹಾಗೂ ಶಿವಣ್ಣನ ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಅವರ ಸ್ನೇಹಿತರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಭೋಜನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ದಯವಿಟ್ಟು ಅಭಿಮಾನಿಗಳು ಸಾವಧಾನದಿಂದ ಕಾರ್ಯಕಲಾಪಗಳನ್ನು ಯಶಸ್ವಿಯಾಗಿ ಮಾಡಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ದಯವಿಟ್ಟು ನೋಡಿ, ಅಲ್ಲಿ ಪಬ್ಲಿಕ್ ಯಾರು ಕೂಟಾಡಬಾರ್ದು. ಶಾಂತಿಯುತವಾದ ಕಾರ್ಯಕ್ರಮ, ದಯವಿಟ್ಟು ಶಾಂತಿಯುತರಿಲ್ಲಿರಿ.
only on D-Beats YouTube channel. ನೋಡಿ, ಊಟದ ಮನೆಯಲ್ಲಿ ಸಾರ್ವಜನಿಕರು ದಯವಿಟ್ಟು ಹಾಗೆಲ್ಲ ನುಗ್ಗಿ ಗಡಿಬಿಡಿ ಮಾಡಬೇಡಿ. ದಯವಿಟ್ಟು ಸಮಾಧಾನದಿಂದ ಸಾವಧಾನದಿಂದ ಪುನೀತ್ ರಾಜ್ಕುಮಾರ್ ಅಗಲಿಕೆಯ ಒಂದು ಮರೆಯಲಾಗದ ಒಂದು ನೆನಪು. ದಯಮಾಡಿ ಭೋಜನ ಕೂಟಕ್ಕೆ ಬಂದಿರುವಂಥ ಅಭಿಮಾನಿಗಳು ಸಾರ್ವಜನಿಕರು ದಯವಿಟ್ಟು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲು ದಯವಿಟ್ಟು ಅನುಸರಿಸಿ. ನೀವು ಊಟ ಮಾಡುವಂಥ ಸ್ಥಳದಲ್ಲೇ ಶಿವಣ್ಣ, ಪುನೀತ್ ರಾಜ್ಕುಮಾರ್ ಅವರ ಕುಟುಂಬದವರು ತಮ್ಮ ತಮ್ಮ ಸ್ಥಾನದ ಹತ್ರನೇ ಬರ್ತಾರೆ. ದಯವಿಟ್ಟು ಆ ಥರ ಎಲ್ಲ ನೋಡಿ ಕಿರ್ಚಾಡಬೇಡಿ ದಯವಿಟ್ಟು. ದಯವಿಟ್ಟು ಊಟದ ಡೈನಿಂಗ್ ಹಾಲ್ ಅಲ್ಲಿ ದಯವಿಟ್ಟು ಫುಲ್ ಕಂಫರ್ಟ್ ಆದ್ಮೇಲೆ ಎರಡನೇ ಕಂಫರ್ಟ್ ಇದೆ ಓಪನ್ ಮಾಡಿ. ಸೆಂಟ್ರಲ್ ಯಾರನ್ನು ಕುಂಡಿಸ್ಬೇಡಿ ದಯವಿಟ್ಟು, ಯಾರು ಬರ್ಮಾಡ್ಕೊಳ್ಬೇಡಿ. ದಯಮಾಡಿ ನೋಡಿ, ಸಾರ್ವಜನಿಕರು ಹಂಗೆಲ್ಲ ಓಡಾಡಬೇಡಿ. ಶಿವಣ್ಣವರು, ಪುನೀತ್ ರಾಜ್ಕುಮಾರ್ ಕುಟುಂಬದವರು ತಮ್ಮ ತಮ್ಮ ಜಾಗದ ಹತ್ರನೇ ಬರ್ತಾರೆ. ದಯವಿಟ್ಟು ಇಲ್ಲಿ ಬಾಪ, ಇಲ್ಲಿ ಯಾರಿಲ್ಲಿ ಅಡಿಗೆ ಭಟ್ರು ಇಲ್ಲಿ ಒಂದಿಬ್ರು ಬನ್ನಿ, ಇಲ್ಲಿ ಕೆಲಸದವ್ರು ಬರ್ರಪ್ಪ, ಇಲ್ಲಿ ನೋಡಿ, ಇಲ್ಲಿ ಎಲ್ಲೆಲ್ಲ ಆಡ್ತಾ ಇದೆ, ಇಲ್ಲಿ ಬನ್ನಿ, ಇಲ್ಲಿ ಏ ತಮ್ಮ ಬಾರ, ಇಲ್ಲಿ ಬರ್ರಿ, ಇಲ್ಲಿ 2 ನಿಮಿಷ, ಎಲ್ಲೆಲ್ಲ ಆಡ್ತಾ ಇದೆ ನೋಡಿ. ಊಟ ಮಾಡುವ ಸ್ಥಳದಲ್ಲಿ ದಯವಿಟ್ಟು ಸ್ವಲ್ಪ ಅವಕಾಶ ಜಾಗ ತೆರವು ಮಾಡಿಕೊಡಿ. ಶಿವಣ್ಣವರೆಲ್ಲ ತಮ್ಮ ತಮ್ಮ ಸ್ಥಾನದ ಹತ್ರನೇ ಬರ್ತಾರೆ. ದಯವಿಟ್ಟು ನೋಡಪ್ಪ ಅಲ್ಲೆಲ್ಲ. ಹಿಂಗೆ ಬನ್ನಿ ಸರ್, ಬನ್ನಿ ಬನ್ನಿ, ಅವ್ರು ಅವಕಾಶ ಮಾಡ್ಕೊಡ್ತಾರೆ, ಬನ್ನಿ, ಓದ್ತಾ ಇರಿ. ಬಿಟ್ಟು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಲ್ಲಿ ನೋಡಿ, ಊಟದ ಜಾಗದಲ್ಲಿ ತಾವು ಕುಳಿತಿರುವಂತ ಜಾಗದಲ್ಲಿ ಶಿವಣ್ಣ ಮತ್ತು ಪುನೀತ್ ರಾಜ್ಕುಮಾರ್, ರಾಘಣ್ಣ ಮತ್ತು ಕುಟುಂಬದವರೆಲ್ಲರೂ ತಾವು ಕುಳಿತಿರುವಂತ ಜಾಗದಲ್ಲೇ ಬರ್ತಾರೆ. ದಯವಿಟ್ಟು ಸಹಕರಿಸಿ. ದಯವಿಟ್ಟು ಸ್ವಲ್ಪ ಛಾಯಾಗ್ರಾಹಕರು ಬಂದ್ಬಿಡ್ಬೇಕು ಈ ಕಡೆ. DLSನ್ಸ್ ಒಂದು ಕಂಫರ್ಟ್ ಕ್ಲೋಸ್ ಆದ್ಮೇಲೆ ಎರಡನೇ ಕಂಫರ್ಟ್ಗೆ ಓಪನ್ ಮಾಡಿ. ದಯವಿಟ್ಟು ಅಲ್ಲಿ 2 ಕಡೆನೂ ಮಾಡಬೇಡಿ.
ನೋಡಿಲ್ಲಿ ದಯಮಾಡಿ ಅಭಿಮಾನಿಗಳಲ್ಲಿ ವಿನಂತಿಗೊಳ್ಳುತ್ತಿದ್ದೇವೆ. ತಾವುಗಳು ಊಟಕ್ಕೆ ಕುಳಿತ ಜಾಗದಲ್ಲೇ ಶಿವಣ್ಣ, ರಾಘಣ್ಣ, ಪುನೀತ್ ರಾಜ್ಕುಮಾರ್ ಕುಟುಂಬದವರು ತಮ್ಮ ತಮ್ಮ ಆಸ್ಥಾನದ ಹತ್ರನೇ ಬರುತ್ತಾರೆ. ದಯಮಾಡಿ ಸಹವಧಾನದಿಂದ ಪುನೀತ್ ರಾಜ್ಕುಮಾರ್ ಅಗಲಿಕೆಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ದಯವಿಟ್ಟು ಯಾರು ಊಟಕ್ಕೆ ಕುಳಿತಿರೋರು ಎದೊಳಬಾರ್ದು. ದಯವಿಟ್ಟು ನೋಡಿ, ಯಾರು ನಮ್ಮ ಹೋಗಿ ಸರ್, ಬನ್ನಿ ಬನ್ನಿ, ಅಲ್ಲಿ ಒಳಗಡೆ ಹೋಗ್ತಾರೆ, ಅಲ್ಲಿ ದಯವಿಟ್ಟು ಮಾಡ್ತಾರೆ. ಊಟದ ಹಾಲಲ್ಲಿ ಕುಳಿತಿರುವಂತಹ ಭಕ್ತಾದಿಗಳು, ಅಭಿಮಾನಿಗಳು, ಕಲಾ ರಸಿಕರು ಸಮಾಧಾನವಾಗಿ ಸಹವಧಾನವಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ನೋಡಿ, ಸಾರ್ವಜನಿಕರು ಒಂದೆಲ್ಲ ಓಡಾಡಬೇಡಿ ದಯವಿಟ್ಟು. ದಯವಿಟ್ಟು ಅಲ್ಲಲ್ಲೇ ಇರಿ. ನೋಡಿ, ಯಾರು ಓಡಾಡಬಾರ್ದು. ನಮ್ಮ DLS ಸಂಸ್ಥೆ ಎಲ್ಲರೂ ಅಷ್ಟೇ. ನೀವೆಲ್ಲ ಓಡ್ತೀರಾ, ನೀವು ಇದು ಯಾರಪ್ಪ ಸಾರ್ವಜನಿಕ ಊಟದ ಹಾಲೊಳಗೆ ಬಂದರೆ ವೆಜಿಟೇರಿಯನ್ ಒಂದು ಭಾಗ, ನಾನ್ ವೆಜಿಟೇರಿಯನ್ ಒಂದು ಭಾಗ. ದಯಮಾಡಿ ಕೇಳಿ ತಿಳಿದು ಕುಳಿತುಕೊಳ್ಳಿ. ಮಾಸ್ಕ್ ಅನ್ನು ಧರಿಸಿ ಅಂತರವನ್ನು ಕಾಯ್ದುಕೊಳ್ಳಿ. DLS ದಯವಿಟ್ಟು ಕಂಪಾರ್ಟ್ಗಳು ಕ್ಲೋಸ್ ಆದ ನಂತರ ಎರಡನೇ ಕಂಪಾರ್ಟ್ ಅನ್ನು ಓಪನ್ ಮಾಡಿ. ಹೋಗಿ ಅವರು ಅಲ್ಲಿ ಹೇಳ್ತಾರೆ, ಮುಂದೆ ಹೋಗಿ, ಬೋರ್ಡ್ ಇದೆ ನೋಡ್ಕೊಂಡು ಹೋಗಿ ದಯವಿಟ್ಟು. ಲೈಟ್ ಮ್ಯೂಸಿಕ್ ಹಾಕ್ಬಿಟ್ಟು ಬಿಡಪ್ಪ. ಲೈಟ್ ಮ್ಯೂಸಿಕ್ ಹಾಕ್ಬಿಟ್ಟು. ದಯವಿಟ್ಟು ಯಾರು ಅಲ್ಲಿ ತಳ್ಳಾಟ ಮಾಡ್ಕೊಳ್ಬೇಡಿ. ದಯವಿಟ್ಟು ನಿಧಾನವಾಗಿ ಸಮಾಧಾನದಿಂದ ಬನ್ನಿ. ಒಳಗಡೆ ತುಂಬಾ ಜನ ಇದೆ, ಜಾಗ ಇದೆ. ದಯವಿಟ್ಟು ಎರಡೆರಡು ಲೈನ್ ಬರಬೇಡಿ. ಸಮಾಧಾನದಿಂದ ಸಾವಧಾನ ಬನ್ನಿ. ಜಾಗ ಅವಕಾಶ ಇದೆ. ಮಾಸ್ಕ್ ಧರಿಸಿ ಅಂತರವನ್ನು ಕಾಯ್ದುಕೊಳ್ಳಿ. ಬಾಣ ಸಮಾಧಾನ ಮಾಡ್ಕೊಂಡು ಬನ್ನಿ. ಬನ್ನಿ ಸಮಾಧಾನ ಮಾಡ್ಕೊಂಡು ಬನ್ನಿ.
ಗಾಯತ್ರಿ ವಿಹಾರ್ ಮೈದಾನದಿಂದ ಬರುವಂತಹ ಅಭಿಮಾನಿಗಳು ಸಮಾಧಾನವಾಗಿ ಬನ್ನಿ. ನಿಮಗೆ ಅಂತ ಅಲ್ಲಿ ಪೊಲೀಸರು ಬಹಳ ವ್ಯವಸ್ಥಿತವಾದ ಜಾಗವನ್ನು ಮಾಡಿಕೊಟ್ಟಿದ್ದಾರೆ. ಮಾಡ್ಕೊಂಡು ಬರಬೇಕು. ದಯಮಾಡಿ ಮಾಸ್ಕ್ ಧರಿಸಿ, ಅಂತರವನ್ನು ಕಾಯ್ದುಕೊಳ್ಳಿ. DLSNs ಒಳಗಡೆ ಕಂಫರ್ಟ್ ಆದ ತದನಂತರ ಬಂದು ಇಲ್ಲಿ ಈಚೆ ಹೇಳಬೇಕು. ಅಲ್ಲ ಪುನೀತ್ ರಾಜ್ಕುಮಾರ್ ಅಗಲಿಕೆಯ 12ನೇ ದಿನದ ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲ ಬಂದು ಕಾರ್ಯಕಲಾಪಗಳನ್ನು ಯಶಸ್ವಿಯಾಗಿ ಮಾಡಿಕೊಡ್ತೀರಿ ಎಂದು ಭಾವಿಸುತ್ತಿದ್ದೇವೆ. ದಯಮಾಡಿ ತಾವುಗಳು ಊಟಕ್ಕೆ ಕುಳಿತಿರುವಂಥ ಜಾಗದಲ್ಲೇ ಪುನೀತ್ ರಾಜ್ಕುಮಾರ್ ಅವರ ಕುಟುಂಬದವರು, ಶಿವರಾಜ್ಕುಮಾರ್ ಅವರ ಕುಟುಂಬದವರು, ರಾಘವೇಂದ್ರ ರಾಜ್ಕುಮಾರ್ ಅವರ ಕುಟುಂಬದವರು ಎಲ್ಲರೂ ಬಂದು ತಮ್ಮ ಯೋಗಕ್ಷೇಮಗಳನ್ನು ವಿಚಾರಿಸುತ್ತಾರೆ. ದಯಮಾಡಿ ಸಮಾಧಾನದಿಂದ, ಸಹೋದರದಿಂದ ಈ ಊಟದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ ಎಂದು ಭಾವಿಸುತ್ತಿದ್ದೇವೆ. DLS ಅಂಡ್ ಸನ್ಸ್ ವೆಜಿಟೇರಿಯನ್ ಕಂಫರ್ಟ್ ಕ್ಲೋಸ್ ಆದ ತದನಂತರ ಇಲ್ಲಿ ಬಂದು ಹೇಳಬೇಕು. ಯಾಕಂದ್ರೆ ಈ ಜನನ ಇಲ್ಲೇ ನಿಲ್ಲಿಸಬೇಕು. DLS ಅಂಡ್ ಸನ್ಸ್ ಸ್ವಲ್ಪ
ಜಾಗ ಬಿಡೋಣ ಎಲ್ಲರೂ ದಯವಿಟ್ಟು ಈಗ ಅವ್ರಿಗೆ ಸರ್ಟಿಫಿಕೇಟ್ ಕೊಡಿ ಸ್ವಲ್ಪ ಹಿಂದೆ ಹೋದ್ರೆ ಅವರಲ್ಲಿ ವಿನಂತಿ, ದಯಮಾಡಿ ಬಂದ್ಬಿಡಿ ಈ ಕಡೆ. ಮಾಧ್ಯಮದವರಲ್ಲಿ ವಿನಂತಿ, ಊಟ ಮಾಡುವ ಜಾಗದಲ್ಲಿ ಓಡ್ಬೇಡಿ ದಯಮಾಡಿ. ನೋಡಿ, ಇಷ್ಟೆಲ್ಲ ಅವಕಾಶ ಕಲ್ಪಿಸಿಕೊಟ್ಟಿದ್ದೇವೆ. ದಯಮಾಡಿ ಅಣ್ಣ. ವಿಜಯಣ್ಣ ಡ್ಯಾಡಿ ಕೊಡ್ತಾ ಇದ್ದಾರೆ. ಮುರಳಿ ಅಣ್ಣ, ವಿಜಯಣ್ಣ ದಯಮಾಡಿ, ಅಪ್ಪಾಜಿ ಕೊಡ್ತಾ ಇದಾರೆ, ಇಲ್ಲಿ ಬರ್ಬೇಕಂತೆ. ದಯವಿಟ್ಟು ಯಾರು ಒಳಗಡೆ ಘೋಷಣೆಗಳನ್ನು ಮಾಡಬಾರದು. ಸಾವಧಾನವಾಗಿ ಸಮಾಧಾನವಾಗಿ ಊಟವನ್ನು ಸ್ವೀಕರಿಸಿ ತಾವು ಊಟ ಮಾಡೋ ಜಾಗದಲ್ಲೇ ಬರ್ತಾರೆ ಎಲ್ಲ ಚಲನಚಿತ್ರ ನಟರು. ಯಾರು ಇಲ್ಲಿ ಭೇದ ಭಾವ ತೋರದೆ ನಿಮ್ಮೊಂದಿಗೆ ಪಾಲ್ಗೊಳ್ತಾರೆ. DLSN ಎರಡನೇ ಕಂಪರ್ಟ್ಗೆ ರೆಡಿಯಾಗಿ, ಆ ಕಂಪರ್ಟ್ ಆದ್ಮೇಲೆ ಎರಡನೇ ಕಂಪರ್ಟ್ಗೆ ರೆಡಿಯಾಗಿ ಕ್ಲೀನ್ ಮಾಡೋರು ಬರಬೇಕು ಫಾಸ್ಟ್ ಆಗಿ. ಹೆಣ್ಮಕ್ಳು ವೆಜ್ಜು ನಾನ್ ವೆಜ್ ಎರಡು ಸಪ್ರೇಟ್ ಆಗಿರುತ್ತೆ. ದಯಮಾಡಿ ಅಲ್ಲಿ ಬೋರ್ಡ್ ಹಾಕಿದ್ದೀವಿ, ನೋಡಿ ಮುಂದಕ್ಕೆ ಹೋಗಿ. ಊಟ ಆದ ತದನಂತರ ಕೈ ತೊಳೆಯಲು ಆಚೆ ಕಡೆ ವ್ಯವಸ್ಥೆ ಮಾಡಿಕೊಟ್ಟಿದೆ, ದಯವಿಟ್ಟು ಅಲ್ಲೋಗಿ ಕೈ ತೊಳೆದುಕೊಳ್ಳಿ. ಮುರಳಿ ಅಣ್ಣ ದಯವಿಟ್ಟಣ್ಣ, ಅಪ್ಪಾಜಿ ಕೂಡ್ತಾ ಇದ್ದಾರೆ ಇಲ್ಲಿ. ಮಾಧ್ಯಮ ಅವ್ರದ್ದು ದಯವಿಟ್ಟು ಆಚೆ ಬಂದ್ಬಿಡ್ಬೇಕು. ಮಾಧ್ಯಮ ಅವ್ರದವರು ದಯವಿಟ್ಟು ಆಚೆ ಬನ್ನಿ, ಊಟ ಮಾಡಲು ಅವಕಾಶ ಮಾಡಿಕೊಡಿ. ಆಯ್ತಣ್ಣ 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 ಆಯ್ತು. ಸಾರ್ವಜನಿಕರು ಅಭಿಮಾನಿಗಳು ಸಮಾಧಾನವಾಗಿ ಸಾವಧಾನವಾಗಿ ಬನ್ನಿ, ಅವಕಾಶ ಇದೆ. ಇಲ್ಲ ಕಳಿಸಿ ಕಳಿಸಿ, ಜಾಗ ಇದೆ ಕಳಿಸಿ. ಯಾರು ನಿಲ್ಲಿಸ್ಕೊಂಬೇಡಿ, ಕಳಿಸಿ ಸರ್, ದಯಮಾಡಿ ಕಳಿಸಿ. ಬರಲಿ, ಅವಕಾಶ ಇದೆ, ಕಳಿಸಿ ಬನ್ನಿ. ಯಾರು ನಿಲ್ಲಿಸ್ಬೇಡಿ, ಬನ್ನಿ. ಆದ್ರೆ ಅಭಿಮಾನಿಗಳು ಸಮಾಧಾನವಾಗಿ ಸಾವಧಾನವಾಗಿ ಬನ್ನಿ, ಅವಕಾಶ ಇದೆ.
ಬನ್ನಿ, ಸಮಾಧಾನವಾಗಿ ಸಾವಧಾನವಾಗಿ ಬನ್ನಿ, ಅವಕಾಶ ಇದೆ. ಪುನೀತ್ ರಾಜ್ಕುಮಾರ್ ಅವರ 12ನೇ ದಿನದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡಿ, ದಯಮಾಡಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸಾವಧಾನವಾಗಿ ಬನ್ನಿ, ಸಮಾಧಾನವಾಗಿ ಬನ್ನಿ. ಊಟದ ವ್ಯವಸ್ಥೆಗೆ ಜಾಗ ಸರಿಯಾಗಿದೆ, ಕಾಲಕ್ರಮೇಣ ಇದೆ, ದಯಮಾಡಿ ಬನ್ನಿ. ಸರ್ ಬನ್ನಿ, ಅಲ್ಲಿ ಯಾರನ್ನು ನಿಲ್ಲಿಸ್ಕೊಂಬೇಡಿ ದಯವಿಟ್ಟು. ನಿಧಾನವಾಗಿ ಬನ್ನಿ, ಬನ್ನಿ ಬನ್ನಿ, ಜಾಗ ಇದೆ, ಬನ್ನಿ. ಸ್ವಲ್ಪ ಫಾಸ್ಟ್ ಬನ್ನಿ ಅಭಿಮಾನಿಗಳು, ಬನ್ನಿ ಫಾಸ್ಟ್ ಬನ್ನಿ. ಊಟದ ಅವಕಾಶ ಇದೆ, ಜಾಗದ ಅವಕಾಶ ತುಂಬಾ ಇದೆ, ಬನ್ನಿ ನಿಧಾನವಾಗಿ ಬನ್ನಿ. ನಿಧಾನವಾಗಿ ಬನ್ನಿ ಸರ್, ಬನ್ನಿ. ಊಟದ ಜಾಗ ಅವಕಾಶ ತುಂಬಾ ಇದೆ, ಬನ್ನಿ ಸ್ವಲ್ಪ. ಗುಂಪಾಗಿ ಬರಬೇಡಿ, ದಯಮಾಡಿ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳಿ. ಬನ್ನಿ, ಸಾಲಾಗಿ ಬನ್ನಿ. ಊಟದ ಸ್ಥಳಾವಕಾಶ ತುಂಬ ಇದೆ, ಬನ್ನಿ ನಿಧಾನವಾಗಿ ಬನ್ನಿ. ಬನ್ನಿ, ಫೋಟೋ ಹಿಡಿದು ಬನ್ನಿ, ಬನ್ನಿ ಸರ್ ಪ್ಲೀಸ್ ಬನ್ನಿ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಬನ್ನಿ. ಫಸ್ಟ್ ಊಟದ ಕಾರ್ಯಕ್ರಮ ಮುಂದುವರಿಸಿ, ಆಮೇಲೆ ಛಾಯಾಚಿತ್ರಗಳು ಇದ್ದೇ ಇರುತ್ತೆ. ಸ್ವಲ್ಪ ಕಳಿಸ್ಬಿಡಿ ಸರ್, ಒಳಗಡೆ ಕಳಿಸಿ. ಸ್ವಲ್ಪ ಅಂಗವಿಕಲ ಚೇತನರಿಗೆ ಸ್ವಲ್ಪ ಅವಕಾಶ ಮಾಡಿಕೊಡಿ. ಓಡ್ ಬರಬೇಡಿ, ನಿಧಾನವಾಗಿ ಬನ್ನಿ, ನಿಧಾನವಾಗಿ ಬನ್ನಿ, ಜಾಗ ಅವಕಾಶ ಇದೆ, ನಿಧಾನವಾಗಿ ಬನ್ನಿ. ಗುಂಪಾಗಿ ಆ ಥರ ಬರಬೇಡಿ, ನಿಧಾನವಾಗಿ ಬನ್ನಿ, ಅವಕಾಶ ಇದೆ. ಯಾಕೆ ಸರ್ ಒಬ್ಬರ ಮೇಲೆ ಒಬ್ಬರು ಆ ಥರ ಬರ್ತೀರಾ? ಬನ್ನಿ, ಅವಕಾಶ ಇದೆ, ಬನ್ನಿ. ಸೆಂಟ್ರಲ್ ಯಾರು ಬರಬೇಡಿ, ಸೆಂಟ್ರಲ್ ಯಾರು ಬರಬೇಡಿ. ನೋಡಿ ಅಲ್ಲಿ ಆ ಥರ ಗೈಡೆನ್ಸ್ ಯಾವ ಥರ ಮಾಡ್ತಾ ಇದ್ದಾರೆ, ಆ ಥರ ಬನ್ನಿ.
ಊಟದ ಸ್ಥಳಾವಕಾಶ ಬಹಳ ಇದೆ. ದಯಮಾಡಿ ನಿಧಾನವಾಗಿ ಊಟಕ್ಕೆ ಕುಳಿತುಕೊಳ್ಳಿ. ಓಡಬೇಡಿ, ಊಟದ ಮನೆಯಲ್ಲಿ ಓಡಬೇಡಿ. ಆ ತರ ಸಾರ್ವಜನಿಕರು ತೊಂದರೆ ಕೊಡಬೇಡಿ. ಯಾರಪ್ಪ ಅಲ್ಲಿ? ದಯವಿಟ್ಟು ಹೋಗಿ ಹತ್ಕಡೆಯಿಂದ ಬನ್ನಿ, ಒಂದ್ ಸೈಡಿಂದ ಬನ್ನಿ. ಹೌದು, ಅಲ್ಲ ಇಲ್ಲಿ ಓಡಬೇಡಿ. ಊಟದ ಮನೆಯಲ್ಲಿ ಯಾರು ಆತರ ಓಡಬೇಡಿ, ನಿಧಾನ ಬನ್ನಿ, ಅವಕಾಶ ಇದೆ. ನೋಡಿ, ನಮ್ಮ ಊಟ ಬಡಿಸೋರು ಯಾರು ಆತರ ಗುಂಪಲ್ಲಿ ನಿಂತ್ಕೊಂಬೇಡಿ. ನೀವು ನಿಂತೇಳಿ ನೋಡಿ, ಯಾರು ಪಬ್ಲಿಕ್ ಅನ್ಕೊಳ್ತಾರೆ. ದಯವಿಟ್ಟು ಎಲ್ಲ ಸ್ವಲ್ಪ ಕೆಲಸದ ಇದು ವಹಿಸಿ. ಸ್ವಲ್ಪ ವಾಹನ ಹೊರಡಲು ದಾರಿ ಅವಕಾಶ ಮಾಡಿಕೊಡಿ. ಬಿಡಿ ಬಿಡಿ, ಬನ್ನಿಮ್ಮ, ಬನ್ನಿ ಬನ್ನಿ ಬನ್ನಿ, ಸಾಲಾಡ್ ಬನ್ನಿ, ಓಡಬೇಡಿ, ನಿಧಾನ ಹೋಗಿ, ಜಾಗ ಇದೆ. ಘೋಷಣೆಗಳು ಬೇಡ. ಸಮಾಧಾನವಾಗಿ ಸಾವಧಾನವಾಗಿ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿಕೊಡಿ. ಹೋಗಿ ಸರ್, ಬನ್ನಿ ಬನ್ನಿ ಬನ್ನಿ, ಅಲ್ಲಿ ಎರಡು ಬನ್ನಿ. ಬಂತು ಬನ್ನಿ ಸರ್. DLS ಸ್ವಲ್ಪ ಬಿಡಿ, ಜನನ ಬಿಡಿ ಅಲ್ಲಿ ಒಳಗಡೆ. ಯಾರಲ್ಲಿ ಅಡಿಗೆ ಭಟ್ರು ಎಲ್ಲರೂ ಒಂದ್ಸರಿ ಕುತ್ಕೊಂಡು ಆದ್ಮೇಲೆ ಬನ್ನಿ. DLS ನೋಡಪ್ಪ, ಇಲ್ಲಿ ಅವ್ರು ಒಬ್ಬೊಬ್ಬರೇ ಬರ್ತಾರೆ ಬಡ್ಸೋದಿಕ್ಕೆ. ಅಲ್ಲಿ ಯಾರಲ್ಲಿ ಉಪ್ಪು ನೀರು ಬಡಿಸ್ತಾರವ್ರು ಯಾರಲ್ಲಿ? ದಯವಿಟ್ಟು ಊಟ ಮಾಡೋ ಸ್ಥಳದಲ್ಲಿ ಸ್ವಲ್ಪ ಸೆಲ್ಫಿ ಅದೆಲ್ಲ ಬಿಡಿ. ನೋಡಿ, ನಿಧಾನ ಬನ್ನಿ. ಊಟದ ಮನೆಯಲ್ಲೂ ಅರ್ಜೆಂಟ್ ಮಾಡ್ಕೊಂಬೇಡಿ. ಜಾಗ ಅವಕಾಶ ಇದೆ, ತುಂಬಾ ಜನ ಇದೆ. ನಾನು ನೀನಂತ ಏನು ಇದು ಮಾಡಬೇಡಿ. ದಯಮಾಡಿ ಕುತ್ಕೊಳ್ಳಿ. ಸರ್, ಒಳಗಡೆ ಬನ್ನಿ ಸರ್, ನಮ್ಮ ಪೊಲೀಸ್. ನೋಡಿ, ಅಲ್ಲಿ ಇಲ್ಲಿ ಅಂತ ಇದು ಮಾಡಬೇಡಿ. ದಯವಿಟ್ಟು ಅವಕಾಶ ಇದೆ, ಕುಳಿತುಕೊಳ್ಳಿ ಅಲ್ಲಲ್ಲೇ. ಸರ್, ಚೇರ್ ತೆಗೀರಿ ಸರ್, ಹಂಗೆಲ್ಲ ಹಾಕ್ಬೇಡಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಪುನೀತ್ ಅವರ ಶ್ರದ್ಧಾಂಜಲಿ ಅಂತ ಹೇಳಕ್ಕೆ ನಿಜವಾಗೂ ಬೇಜಾರಾಗತ್ತೆ. ಒಂದು ಐ ಡೊನೇಷನ್ ಮತ್ತೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಊಟ ಮಾಡಿ ಹೋಗ್ತಾ ಎಲ್ಲರೂ ರಕ್ತದಾನ ಮಾಡಿ. ನೀವು ಕೊಡುವಂಥ ರಕ್ತ ಮಕ್ಕಳ ಜೀವ ಉಳಿಸತ್ತೆ. ಸರ್, ಅಲ್ಲೇ ಸ್ಟಾಪ್ ಮಾಡಿ. ಅಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿ. 2 ನಿಮಿಷ. ಅಲ್ಲೇ ಸರ್, ಅಲ್ಲಿ ಸ್ಟಾಪ್ ಮಾಡಿ. 2 ನಿಮಿಷ ಸ್ಟಾಪ್ ಮಾಡಿ ಸರ್, ಸಾಕು. ಬನ್ನಿ, ಇಲ್ಲಿ ಯಾರು ನಿಂತ್ಕೊಂಡ್ಬೇಡಿ. ಬಂದ್ಬಿಡಿ. ಬನ್ನಿ ಈ ಕಡೆ.
ದಯವಿಟ್ಟು ಊಟ ಆದ್ಮೇಲೆ ಕೈ ತೊಳೆಯಲು ಆಚೆ ಕಡೆ ವ್ಯವಸ್ಥೆ ಮಾಡ್ಕೊಂಡಿದೆ, ಯಾರು ನಿಂತ್ಕೊಳ್ಬಾರ್ದು. ಫಸ್ಟ್ ಕೌಂಟರ್ ಕ್ಲಿಯರ್ ಮಾಡಬೇಕು, ಆದಷ್ಟು ಬೇಡ. ಫಸ್ಟ್ ಕೌಂಟರ್ ಕ್ಲಿಯರ್ ಮಾಡಬೇಕು. ಫೋಟೋ ಇಟ್ಕೊಳ್ಳಿ. ಸ್ವಲ್ಪ ಬನ್ನಿ, ಫಾಸ್ಟ್ ಬನ್ನಿ. ಕ್ಲೀನ್ ಮಾಡೋರು ಬರಬೇಕು ಫಾಸ್ಟ್ ಆಗಿ. ALS ಸಂಸ್ಥೆ ಸಿಬ್ಬಂದಿ ವರ್ಗದವ್ರು ಬರಬೇಕು ಕ್ಲೀನಿಂಗ್. ಅಣ್ಣ ಸೆಲ್ಫಿ ಫೋಟೋ ಅಣ್ಣ, ಕೈ ತೊಡೋದು ಬನ್ನಿ ಅಣ್ಣ, ದಯವಿಟ್ಟು ಬನ್ನಿ ಅಣ್ಣ.
DLS and Sons ರಾಜೇಶ್ ಮತ್ತು ಸಹೋದರರು ವ್ಯವಸ್ಥಿತವಾದ ಒಂದು ಊಟದ ವ್ಯವಸ್ಥೆ ಮಾಡಿದ್ದಾರೆ. ದಯವಿಟ್ಟು ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಯ 12ನೇ ದಿನದ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಡ್ತೀನಿ ಅಂತ ನಾನು ಭಾವಿಸುತ್ತೇನೆ. ಮುಖ್ಯವಾಗಿ ಅಪ್ಪು ಸಾರಿಗೆ ಅಭಿಮಾನಿಗಳಿಗೆ ಒಂದು ಊಟ ಹಾಕ್ಕೊಂಡು ಕುಟುಂಬದವರಾಗಲಿ ಇಲ್ಲ ಅಂದ ಈ ರೀತಿ ಆಗಬೇಕಂತ ಒಂದು ನೋವಿದೆ. ಯಾಕಂದರೆ ಈ ಥರ ಒಂದು ಸಂದರ್ಭ ಈ ಥರ ಬಂದು ಈ ಥರ ಊಟ ಆಗಬೇಕಲ್ಲ ಅಂತ ಒಂದು ನೋವಿದೆ. ಸೇಮ್ ಟೈಮ್ ಅವನ ಆಸೆ ಏನಿತ್ತು ಈ ರೀತಿ ನೆರವೇರಬೇಕಂತ ದೇವ್ರ ಇಚ್ಛೆನೂ ಅದೊಂದು ಸ್ವಲ್ಪ ನಮಗೆ ನೋವಾಗ್ತಿದೆ ಹೊರತು ಇನ್ನೇನಿಲ್ಲ. ಯಾಕಂದರೆ ಅಭಿಮಾನಿಗಳು ಯಾಕಂದರೆ ಇವತ್ತು ನಾವು ಏನೋ ಹಿಂಗಿದ್ರೂ ಅದು ಅಭಿಮಾನಿಗಳಿಂದಲೇ ನಾವು ಹೆಂಗಿದ್ದೀವಿ ಅಷ್ಟೇ. ಇಲ್ಲ ಈ ನಾವು ಹೆಂಗೆ ಅಪ್ಪಾಜಿ ಎಲ್ಲಿ ಬರ್ತಾರೆ ಅದು ಆ ರೀತಿ ಇಲ್ಲ, ನಾನು ಎಲ್ಲಿ ಬರ್ತೀನಿ, ಇಲ್ಲ ಅಪ್ಪು ಎಲ್ಲಿ ಬರ್ತಾರೆ, ಇಲ್ಲ ಯಾರೇ ಆಗಲಿ ವರ್ಲ್ಡ್ ಎಷ್ಟು ಜನ ಆ್ಯಕ್ಟರ್ಸ್ ಅವರೆಲ್ಲ ಎಲ್ಲಿ ಬರ್ತಾರೆ. ಅಭಿಮಾನಿಗಳು ಅಲ್ಟಿಮೇಟ್ಲಿ ಅವರಿಂದ ನಾವೇನು ಪಡ್ತೀವಿ ಅವ್ರಿಗೆ ಕೊಡ್ತಾ ಇದ್ದೀವಿ ಅಷ್ಟೇ ಹೊರತು ಇದರಲ್ಲಿ ನಮ್ಮದು ನಾವು ಮಾಡೋದು ಅನ್ನೋದು ಮಾಡೋದು ಏನು ಬರೋಲ್ಲ. ಇಲ್ಲ ಅವರು ಕೆರೆಗೆ ನೀರನ್ನು ಕೆರೆಗೆ ತಿದ್ದೀವಿ ಅಷ್ಟೇ. ಪರಸ್ಪರ ಶಿವಣ್ಣ ಸೋಷಿಯಲ್ ವರ್ಕ್ಗಳಿಗೆ ಅಡ್ವಾನ್ಸ್ ಆಗಿ ಹಣ ಡೆಪಾಸಿಟ್ ಮಾಡಿ ನನಗೆ ಗೊತ್ತಿರಲಿಲ್ಲ. ಯಾವಾಗೂ ನಾವು ಈ ವಿಷಯ ಮಾತಾಡೋದೇ ಇಲ್ಲ. ಅಪ್ಪು ಯಾವತ್ತು ಮಾತಾಡಿದ್ರು ನಾವು ಹೊಸ ಕಾರ್ ತಗೊಂಬಂದು ತೋರಿಸ್ತಾನೆ ಹೊರತು ಬಂದು ಬೇರೆ ಏನು ಮಾತಾಡ್ತಿಲ್ಲ. ಬರೀ ನಾವು ಏನಿದ್ರು ಮನೆಗೆ ಬಾ ಊಟ ಮಾಡೋಣ ಸಿನಿಮಾ ವಿಷಯ ಮಾತಾಡ್ತೀವಿ ಹೊರತು ಈ ರೀತಿಯ ಒಂದು ನೋಡಿ ನಾವು ಫ್ಯಾಮಿಲಿ ಮೆಂಬರ್ಗೆ ಗೊತ್ತಿಲ್ಲ ಅಂದರೆ ಎಷ್ಟು ಸೀಕ್ರೆಟಾಗಿ ಇಟ್ಟಿರಬೇಕು, ಎಷ್ಟು ಸೀಕ್ರೆಟಾಗಿ ಮಾಡಿರಬೇಕು ಅಂತ ಅದೇ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅಂಥ ಒಂದು ಎಲ್ಲರೂ ಹೇಳ್ತಾರೆ ಅವ್ರಿಗೆ ಇಂಥ ಒಂದು ಅಣ್ಣ ಪಡೆಯೋಕ್ಕೆ ಪುಣ್ಯ ಮಾಡಿ. ನಾನು ಹೇಳ್ತೀನಿ ನನಗೆ ಅಂಥ ತಮ್ಮ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ. ಶಿವಣ್ಣ ಸೇವೆಗಳು ಮಾಡುವಂಥದ್ದು ಜನರಿಗೆ ಗೊತ್ತಾಗಬಾರ್ದು ಅನ್ನೋ ಬಲಗೈದಾನ ಎಡಗೈಗೆ ಗೊತ್ತಾಗಬಾರ್ದು. ಅದು ಯೂಶ್ವಲಾಗಿ ಅಪ್ಪಾಜಿ ಯಾವಾಗ ಹೇಳ್ತಾ ಇರ್ತಾರೆ, ನಾವು ಮಾಡೋದು ಎಡಗೈ ಮಾಡೋದು ಬಲಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಅದನ್ನೇ ಎಲ್ಲರೂ ಫಾಲೋ ಮಾಡೋದು ಫ್ಯಾಮಿಲಿ. ಜೊತೆಗೆ ನಮ್ಮ ಜೊತೆಗೆ ಅನ್ಯಾಯ ಅದು ಇವತ್ತು ನಮ್ಮ ಜೊತೆಗೆ ಅದು ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿ ಇವತ್ತು ಸಮಾಜ ಹತ್ರ ಬರ್ತಾ ಇದ್ದಾರೆ. ಇನ್ನೂ ಕೂಡ ಸೊ ಈ ಅಭಿಮಾನಿಗಳ ಏನು ಮಾತೇ ಬರಲ್ಲ. ಇದ್ರ ಮೇಲೆ ಏನು ಹೇಳೋಕ್ಕಾಗುತ್ತೆ? ಯಾಕೆ ಬರ್ತಾರೆ ಅಂತ ಕೇಳಿದ್ರೆ ಏನು ಪ್ರಶ್ನೆ ಆನ್ಸರೇ ಮಾಡೋಕ್ಕಾಗಲ್ಲ. ಒಂದು ಆನ್ಸರ್ ಇವಾಗಿರೋ ಪರಿಸ್ಥಿತಿ ನಾನು ಏನು ಆನ್ಸರ್ ಮಾಡೋಕ್ಕಾಗುತ್ತೆ? ಆ ರೀತಿ ನಾವು ಅನ್ಮ್ಯಾಚಬಲ್ ಅಷ್ಟೇ. ಸರ್ ಇವತ್ತು ದೇವಸ್ಥಾನಕ್ಕೆ ಬಂದಂಗೆ ಬರ್ತಾ ಇದ್ದಾರೆ ಜನ, ಜೊತೆಗೆ ನಾವು ಬರ್ತಾ ಇರೋದು ಪ್ರಸಾದ ತಿನ್ನೋದಕ್ಕೆ ಅಂತ ಹೇಳ್ತಾರೆ. ದೊಡ್ಡ ಮಾತು ಅಷ್ಟೇ. ದೊಡ್ಡ ಮಾತು ದೊಡ್ಡವರಿಂದನೇ ಬರೋದು. ಅದಕ್ಕೇನು ಅಭಿಮಾನಿಗಳನ್ನ ದೇವರಂತ ಯಾಕೆ ಅಪ್ಪಾಜಿ ಹೇಳಿದ್ರು ಅದೊಂದೇ ಮಾಡ್ತೀನಿ. ಅದನ್ನು ಕಂಟಿನ್ಯೂ ಮಾಡಿಬಿಟ್ಟು ಹೋಗಿದ್ದಾನೆ ಅಷ್ಟೇ.
ಇವತ್ತು 25,000-30,000 ಜನ ಸೇರ್ತಾರೆ ಅನ್ನುವಂಥ ನಿರೀಕ್ಷೆ, ಇನ್ನಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದನ್ನು ನೋಡಿದ್ರೆ ಏನು ಅನ್ನಿಸ್ತಿದೆ? ಮತ್ತು ಅವ್ರಿಗೆಲ್ಲ ವ್ಯವಸ್ಥೆ ಆಗ್ತಿದೆಯಾ ಶಿವಣ್ಣ? ಎಲ್ಲರಿಗೂ ವ್ಯವಸ್ಥೆ ಆಗ್ತದೆ. ವ್ಯವಸ್ಥೆ ಯಾಕಂದರೆ ಟೈಮಿಂಗ್ ನೋಡ್ಕೋಬೇಕು. ಎಲ್ರಿಗೂ ಪಾಪ ಬೆಳಗ್ಗೆಯಿಂದ ಅವರು ಆಗ್ತಾ ಇರ್ತಾರೆ. ಎಲ್ರಿಗೂ ಅಷ್ಟೇ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಮಾಡೋಕ್ಕೆ ಬೇಕು. ಯಾಕಂದರೆ ಸುಮ್ಮನೆ ನಾವು ಯಾರಿಗೂ ಡಿಸಪಾಯಿಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸುಮ್ಮನೆ ಸುಳ್ಳು ಹೇಳ್ಕೊಂಡು ಇಷ್ಟು ಲಕ್ಷಕ್ಕೆ ಮಾಡಿದ್ದೀವಿ, ಇಷ್ಟು ಕೋಟಿಗೆ ಮಾಡಿದ್ದೀವಿ, ಎಷ್ಟು ಜನಕ್ಕೆ ಆಗುತ್ತೆ ಇವತ್ತು, ಜನಕ್ಕೆ ಮಾಡೋದು. ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿದೆ. ಇನ್ನೊಂದು 16ನೇ ತಾರೀಕು ಒಂದು ಕಾರ್ಯಕ್ರಮ ಇದೆ, ಅದ್ರ ಬಗ್ಗೆ ಅದು 16ನೇ ತಾರೀಕು ಚೇಂಬರ್ ಚಿತ್ರರಂಗ ಎಲ್ಲ ಚೇಂಬರ್ ಎಲ್ಲ ಸೇರಿ ಮಾಡ್ತೀವಿ. ಅದರಿಂದ ಒಂದು ಫ್ಯಾಮಿಲಿ ಹಾಂ ಐ ಥಿಂಕ್ ಎಲ್ಲ ಏನು ಚಿತ್ರರಂಗದ ಏನೇನು ಒಂದು ಏನಂತೀವಿ ಪ್ರೊಡ್ಯೂಸರ್ಸ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಒಕ್ಕೂಟ ಇರ್ಬೋದು, ಆರ್ಟಿಸ್ಟೇಷನ್ ಇರ್ಬೋದು, ಎಲ್ಲರೂ ಒಟ್ಟಿಗೆ ಕೂಡಿ ಮಾಡ್ತಾರೆ. ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಎಲ್ಲರೂ ತೆಲುಗು, ತಮಿಳ್, ಮಲಯಾಳಂ ಎಲ್ಲರೂ ಬರ್ತಾ ಇದ್ದಾರೆ. ಈಗ ನಿಮಗೆ ಖುದ್ದಾಗಿ ಅನೇಕ ಕಲಾವಿದರು ಅಂದರೆ ಭಾರತೀಯ ಚಿತ್ರರಂಗದಲ್ಲಿ ಗುರುತಿಸ್ಕೊಂಡು ಅನೇಕ ಕಲಾವಿದರು ಬರ್ತಾ ಇರುವಂಥದ್ದು. ಇನ್ನು ಫೋನ್ ಕರೆಯನ್ನು ಸಹ ಮಾಡ್ತಾಯಿದ್ದಾರೆ. 16ನೇ ತಾರೀಕು ಎಲ್ಲರೂ ಬರ್ತಾರಾ? ಆಲ್ಮೋಸ್ಟ್ ಎಲ್ಲ ಬರ್ತಾರೆ. ಓಕೆ, ಥ್ಯಾಂಕ್ ಯು. ಅಷ್ಟೇ, ಏನಿಲ್ಲ. ಸ್ವಲ್ಪ ಯಾರು ದಯವಿಟ್ಟು ಸ್ವಲ್ಪ ಸಮಾಧಾನವಾಗಿ ನಿಧಾನವಾಗಿ ಬನ್ನಿ, ಗಲಾಟೆ ಆಗೋದು ಬೇಡ. ಸ್ವಲ್ಪ ನಿಧಾನ, ಯಾಕಂದರೆ ಇವು ಮಾಡ್ತಿರೋ ಕಾರ್ಯ ಎಂಥದ್ದು ಎಲ್ರಿಗೂ ಗೊತ್ತು. ಸೊ ಅದರಿಂದ ಎಲ್ಲರೂ ಸಮಾಜದಿಂದ ಎಲ್ಲೂ ಆತಂಕ ಮಾಡ್ದೇನೆ ದಯವಿಟ್ಟು ನಿಧಾನವಾಗಿ ಬಂದು ಎಲ್ಲರೂ ಊಟ ಮಾಡ್ಕೊಂಡು ನಿಮ್ಮ ಆಶೀರ್ವಾದ, ಪ್ರೀತಿ ಅಷ್ಟೇ ಬೇಕು ಹೊರತು ಇನ್ನೇನು ನಾವು ಅಪೇಕ್ಷೆ ಪಡಲ್ಲ. ಅಭಿಮಾನಿಗಳು ಇನ್ನೂ ದುಡುಕ್ತಾ ಇರೋವಂಥದ್ದು, ಅಭಿಮಾನಿಗಳು ಇನ್ನೂ ದುಡುಕುವ ನಿರ್ಧಾರ ಅಂತ ಕೈಗೊಳ್ತಾರೆ. ಅದನ್ನು ಫಸ್ಟ್ನೇ ಹೇಳ್ತಾ ಬರ್ತಿದ್ವಿ, ದಯವಿಟ್ಟು. ಯಾಕಂದರೆ ಯಾರು ಇಷ್ಟಪಡಲ್ಲ ಇದನ್ನು. ಯಾಕಂದರೆ ನಿಮ್ಮ ಫ್ಯಾಮಿಲಿ ನೀವು ಮುಖ್ಯ ಆಗ್ತೀರ. ಯಾಕಂದರೆ ನೀವು ಏನೇ ಮಾಡಬೇಕಂದ್ರೂ ಅಪ್ಪು ಹೆಸರಲ್ಲಿ ಏನೋ ಮಾಡ್ತೀರ ಮಾಡಿ, ಅದು ಸಂತೋಷ ಆಗುತ್ತೆ, ಅವ್ರ ಆತ್ಮಕ್ಕೆ ಇರುತ್ತೆ. ನೀವು ಇದೆಲ್ಲ ಮಾಡೋದ್ರಿಂದ ಎಲ್ರಿಗೂ ನೋವು ಸಿಗುತ್ತೆ, ನಮ್ಗೆ ಇನ್ನೂ ನೋವು ಸಿಗುತ್ತೆ ಬೇಡ. ಆ್ಯಂಡ್ ಈ ಸಂದರ್ಭದಲ್ಲಿ ನಿಜವಾದ ಸರ್ಕಾರಕ್ಕೆ ಹಾಗೂ ಡಿಪಾರ್ಟ್ಮೆಂಟ್ ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಭಾಳ ತುಂಬ ಅಚ್ಚುಕಟ್ಟಾಗಿ ಮಾಡಿ ನಮ್ಮ ಫ್ಯಾಮಿಲಿ ಜೊತೆ ಇರೋದು ನಮಗೆ ಭಾಳ ಖುಷಿ ಕೊಟ್ಟಿದೆ. ನಿಜವಾಗ್ಲೂ ಭಾಳ ಸಂತೋಷ ಆಯಿತು. ಅವರ ಒಂದು ಕೋಆಪ್ರೇಷನ್ ನಾವು ಯಾವತ್ತೂ ಮಾಡಿಲ್ಲ. ಥ್ಯಾಂಕ್ ಯು ಶಿವಣ್ಣ. ರಮೇಶ್ ಅಂತ DOSP ಅವರು ಚಿತ್ರದುರ್ಗ, ಇವತ್ತು ಅವರು ನಮ್ಮಿಂದ ನಿಧಾನ ಮಾಡಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನೋಡಿ, ಒಂದು ಟೈಮ್ ಮಾಡಬೇಕಾದ್ರೆ ಏನೋ ಒಂದು ದುಃಖದ ಸಮಾಚಾರ ಬರ್ತಾ ಇರುತ್ತೆ, ನಿಜವಾಗ್ಲೂ ನೋವು ಕೊಡುತ್ತೆ. ಅವ್ರ ಆತ್ಮ ಶಾಂತಿ ಸಿಗಲಿ, ಅವ್ರ ಫ್ಯಾಮಿಲಿಗೆ ದೇವರು ಶಕ್ತಿ ಕೊಡಲಿ ತಾಳ ಅಂತ. ಥ್ಯಾಂಕ್ ಯು. ರೆಡಿಯಪ್ಪ. 12 ದಿನದಿಂದ ನಮ್ಮ ನೋವನ್ನು ಹಂಚ್ಕೊಂಡು ನಮ್ಮ ಜೊತೆನೇ ಬರ್ತಾ ಇದ್ದೀರಾ. ನಿಮಗೆ ನಾವು ಸಾಷ್ಟಾಂಗ ನಮಸ್ಕಾರ ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗುತ್ತೆ ಹೇಳಿ? ಅಪ್ಪುಗೆ ಒಂದು ಆಸೆ ಇತ್ತು, ಅವ್ರು ಯಾವಾಗಲೂ ಎಲ್ಲರೂ ಕರೆಸಿ ಊಟ ಹಾಕಬೇಕು ಅಭಿಮಾನಿಗಳನ್ನ ಅಂತ. ಅದರದ್ದೇ ಅದಕ್ಕೋಸ್ಕರ ಇವತ್ತು ಇದನ್ನ ಏರ್ಪಾಟ್ ಮಾಡಿದ್ದಾರೆ. ಇವತ್ತು ಅವರು ಕಣ್ಣು ಕೊಟ್ಬಿಟ್ಟು ಹೋಗಿದ್ದಾರೆ. ಅವರ 2 ಕಣ್ಣು 4 ಜನದಿಂದ ನೋಡ್ತಾ ಇದೆ ಈ ಪ್ರಪಂಚನ. ನೀವೆಲ್ಲ ನಿಧಾನವಾಗಿ ಊಟ ಮಾಡ್ಕೊಂಡು ಜೋಪಾನವಾಗಿ ಮನೆ ಸೇರಿ, ಪೊಲೀಸ್ನವರು, ಸರ್ಕಾರದವರು ಎಲ್ಲ ಸೇರಿ ನಮ್ಗೆ ಈ ಥರ ಒಂದು ಸಪೋರ್ಟ್ ಮಾಡಿದ್ರಿಂದ ಇವತ್ತು ಮಾಡ್ತಿರೋದು. ಎಷ್ಟು ಜನ ಊಟ ಮಾಡ್ತಾರೆ ನೋಡಿ. ಇದ್ರ ಅವ್ರ ಅಪ್ಪು ಆ್ಯಕ್ಚುಲಿ ಇವಾಗ ಬೆಳೀತಾ ಇದ್ದಾರೆ, ಈಗ ಬದುಕ್ತಾ ಇದ್ದಾರೆ ನಿಮ್ಗಳ ಜೊತೆ. ಎಲ್ಲೆಲ್ಲಿಂದನೋ ಬಂದಿದ್ದೀರಾ. ಅವರು ಒಳ್ಳೆ ಕೆಲಸಗಳನ್ನ ಬಿಟ್ಟು ಹೋಗಿದ್ದಾರೆ. ಅದನ್ನು ನಾವೆಲ್ಲರೂ ಸೇರಿ ಪಾಲಿಸೋದು ನಮ್ಮ ಜವಾಬ್ದಾರಿ. ಎಲ್ಲರ ಜೊತೆಗೆ ಹೋಗಿ ಅಪ್ಪು ಬಿಟ್ಟು ಹೋಗಿರೋದನ್ನ ಪಾಲಿಸೋಣ ಬನ್ನಿ. ಎಲ್ಲರೂ ನಿಧಾನವಾಗಿ ಊಟ ಮಾಡ್ಕೊಂಡು ಜೋಪಾನವಾಗಿ ಮನೆ ಸೇರಿ. ಹಾಂ, ಅಲ್ಲ, ಅವರು ಪ್ರೀತಿಯಿಂದ ಬಂದಮೇಲೆ ನಾವು ಪ್ರೀತಿಯಿಂದ ಬಡಿಸ್ಬೇಕಾಗಿದ್ದು ನಮ್ಮ ಧರ್ಮ ಅಲ್ವಪ್ಪಾಗಿ. ಅದನ್ನು ದೊಡ್ಡದಾಗಿ ಮಾತಾಡಲೇಬಾರ್ದು ನಾವು. ಅವ್ರು ಎಲ್ಲೆಲ್ಲಿಂದನೋ ಬಂದವರು, ರಾಯಚೂರು, ಬೀದರಿಂದ. ಆ ಪ್ರೀತಿ ಮುಂದೆ ನಮ್ಮ ಪ್ರೀತಿ ಏನೂ ಇಲ್ಲ. ಪುನೀತ್ ಅವರ ನೆನಪಿನಲ್ಲಿ ಇವತ್ತು ಅಭಿಮಾನಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯ ಕೂಡ ಆರಂಭವಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ನಟ ನಿರ್ಮಾಪಕರಾದಂಥ ರಾಕ್ಲೈನ್ ವೆಂಕಟೇಶ್ ಅವರ ಬನ್ನಿ, ಅವರನ್ನು ನೇರವಾಗಿ ಮಾತಾಡಿಸ್ತೀನಿ. ಸರ್, ಪುನೀತ್ ಕುಟುಂಬದವರಾಗಿದ್ದರು ನೀವು ಕೂಡ. ಇವತ್ತು ಈ ರೀತಿಯಾದ ಒಂದು ಕಾರ್ಯ ನಡೀತಿರೋದು ಸಾಕಷ್ಟು ನೋವಿನ ಸಂಗತಿ. ಜನಕ್ಕೆ ಊಟ ಹಾಕಬೇಕು, ಅಭಿಮಾನಿಗಳಿಗೆ ಊಟ ಹಾಕಬೇಕು ಅನ್ನೋದು ಅಣ್ಣವ್ರು ತುಂಬ ಆಸೆಪಟ್ಟು, ಅದು ಗೊತ್ತಿರೋಂಥ ವಿಷಯ. ಇಂಥ ಸಂದರ್ಭಗಳಲ್ಲಿ ಈ ಥರ ಒಂದು ಊಟ ಹಾಕೋದಿದೆಯಲ್ಲ, ಅದು ಎಲ್ರಿಗೂ ನೋವೇ. ಅದು ಆದರೂ ಕುಟುಂಬದ ಎಲ್ಲ ಸದಸ್ಯರು
ಇಷ್ಟು ಲಕ್ಷಾಂತರ ಜನ ಅವರ ಅಂತಿಮ ದರ್ಶನ ಪಡೆಯೋಕ್ಕೆ ಬಂದಿದ್ದರು. ಸೊ ಅವರೆಲ್ಲರೂ ಯಾವ ಭಾವನೆಯಲ್ಲಿ ಬಂದಿದ್ದಾರೆ ಅಂದರೆ, ಪ್ರತಿಯೊಬ್ಬರ ಮನೆಯಲ್ಲೂ ನನ್ನ ತಮ್ಮನೋ, ನನ್ನ ಅಣ್ಣನೋ, ಇಲ್ಲ ನನ್ನ ಮಗ ಸತ್ತೋಗ್ಬಿಟ್ಟ ಅನ್ನೋ ಒಂದು ದುಃಖದಿಂದ ಅವತ್ತು ರಾತ್ರಿ ಹಗಲು ಜನ ಕ್ಯೂವಲ್ಲಿ ನಿಂತ್ಕೊಂಡು ಬಂದು ಅವರ ಅಂತಿಮ ದರ್ಶನ ಪಡ್ಕೊಂಡು ಹೋದರು. ಸೊ ಅಂಥ ಒಂದು ಸಂದರ್ಭದಲ್ಲಿ ಈ 11ನೇ ದಿನದ ಈ ಕಾರ್ಯಕ್ಕೆ ಆ ಒಂದು ಭಾವನೆ ಇಟ್ಟು ಬಂದಂಥ ಜನರಿಗೆ ಅವ್ರ ಮನೆ ಅಲ್ಲಿ ಈ ಥರ ಒಂದು ಕಾರ್ಯಕ್ರಮ ನಡೀತಾ ಇದೆ ಅನ್ನಿಸ್ಕೋಬೇಕು, ಅಂದ್ಕೊಳ್ಳಿ ಅವರು ನನ್ನ ಮನೆಯಲ್ಲಿ ನಡೀತಾ ಇದೆ ಅಂತ. ಸೊ ಎಲ್ಲರೂ ಬರಲಿ ಅನ್ನೋ ಉದ್ದೇಶದಿಂದ ಅಶ್ವಿನಿಯವರಾಗ್ಬೋದು, ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಅವರು, ಕುಟುಂಬದ ಎಲ್ಲರೂ ಈ ಥರ ಒಂದು ತೀರ್ಮಾನ ತಗೊಂಡು ಇವತ್ತು ರಾಜ್ಯದ ಎಲ್ಲ ಕಡೆಯಿಂದನೂ ನೀವು ನೋಡ್ತಾ ಇದ್ದೀರಾ, ಅವರ ಅಭಿಮಾನಿಗಳು ಬಂದು ಇಲ್ಲಿ ದುಃಖದಿಂದ ಊಟ ಮಾಡಿಕೊಂಡು ಹತ್ಕೊಂಡು ಅವರ ದುಃಖನ ತೋಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿನ ಕಾರ್ಯದಲ್ಲಿ ಮೊನ್ನೆಯಿಂದ ನೀವು ನಿರಂತರವಾಗಿ ನೋಡಿ ಲಕ್ಷಾಂತರ ಜನ ಬಂದು ಅಭಿಮಾನಿಗಳ ಸಮಾಧಿ ದರ್ಶನ ಪಡಿತಾ ಇದ್ದಾರೆ. ಇವತ್ತು ಕೂಡ ಮನೆ ಕಾರ್ಯ, ಮನೇಲಿ ಯಾರೋ ಕಳ್ಕೊಂಡಿದ್ದೀವಿ ಅನ್ನೋ ಭಾವನೆಯಲ್ಲೇ ಇದ್ದಾರೆ ಅಂತ. ನಿಜ, ಅದನ್ನು ಹೇಳಿದ್ದು ನಾನು. ಯಾರಿಗೋ ಪುನೀತ್ ರಾಜ್ಕುಮಾರ್ ಒಬ್ಬ ಆ್ಯಕ್ಟರು, ಸಿನಿಮಾ ನಟ ಅನ್ನೋದಲ್ಲ. ಪುನೀತ್ ರಾಜ್ಕುಮಾರ್ ಅವರು ನನ್ನ ಮನೆಯಲ್ಲಿ ನನ್ನ ಮಗ ಇಲ್ಲ ನನ್ನ ಅಣ್ಣ, ನನ್ನ ತಮ್ಮ ಹೋಗ್ಬಿಟ್ಟ ಅನ್ನೋ ಭಾವನೆಯಿಂದನೇ ಎಲ್ಲರೂ ಇದ್ದಿದ್ದು. ಸೊ ಅದನ್ನೇ ನಾವು ಇವತ್ತು ನೋಡ್ತಾ ಇದ್ದೀವಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯದಿಂದ ಮೂಲೆಯಿಂದ ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿ ಊಟ ಮಾಡಿಕೊಂಡು ಹೋಗ್ತಾ ಇರೋದು ನಿಜವಾಗ್ಲೂ ಎಲ್ಲರೂ ಅಣ್ಣವ್ರ ಮನೆಯಲ್ಲಿ ಎಲ್ಲರೂ ನಿಜವಾಗ್ಲೂ ಈ ಒಂದು ವಾತಾವರಣ ನೋಡಿ ತುಂಬ ಒಂದು ಸಮಾಧಾನ ಆಗಿದೆ ಅವರಿಗೆ. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಚಿತ್ರರಂಗದಲ್ಲಿ ನಾನು ಯಾರು ಕಾಂಪಿಟೇಷನ್ ಅಂತ ಹೇಳ್ತಾ ಇಲ್ಲ, ಯಾವ ಕುಟುಂಬನೂ ಈ ಥರ ಮಾಡಿಲ್ಲ. ಯಾರು ಇಷ್ಟು ಜನಗಳಿಗೆ ಒಂದು ಊಟ ನಮ್ಮ ಚಿತ್ರರಂಗ ಮಾತ್ರ ಅಲ್ಲ, ಇಡೀ ಭಾರತ ಚಿತ್ರರಂಗದಲ್ಲಿ ಯಾರೂ ಈ ಥರ ಮಾಡಿಲ್ಲ. ಸೊ ಈ ಥರದ್ದು ಒಂದು ಅಭ್ಯಾಸ, ಈ ಥರ ಒಂದು ಮನಸ್ಸು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೆ ಮುಂಚೆಯಿಂದನೇ ಇತ್ತು. ಸೊ ಅವ್ರ ಮಾರ್ಗದರ್ಶನದಲ್ಲಿ ಆ ಕುಟುಂಬಸ್ಥರು ಎಲ್ಲರೂ ಪಾಲಿಸ್ಕೊಂಬರ್ತಾ ಇದ್ದಾರೆ. ಸೊ ಅದು ನಿಜವಾಗ್ಲೂ ಇಷ್ಟು ಜನ ಯಾರು ಬಂದಿದ್ದಾರೆ, ಅಣ್ಣವ್ರ ಅಭಿಮಾನಿಗಳಾಗ್ಬೋದು, ಕರ್ನಾಟಕ ರಾಜ್ಯಾದ್ಯಂತ ಇಡೀ ಕನ್ನಡ ಅಭಿಮಾನಿಗಳು ಎಲ್ಲರೂ ಆ ಕುಟುಂಬದ ಮೇಲೆ ಸದಾ ಈ ಥರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ. ಈಗ ಸಾಮಾನ್ಯ ರೀತಿಯಾದ ಯಾವುದೇ ಕಾರ್ಯಗಳಾದರೆ ಜನ ತುಂಬ ಕ್ರೌಡ್ ಆಗುತ್ತೆ, ಬೊಫೆಲ್ ಕೊಡೋದು ಸಾಕಷ್ಟು ಗೊಂದಲಗಳಾಗುತ್ತೆ. ಇವತ್ತು ಅಚ್ಚುಕಟ್ಟಾಗಿ ಎಲ್ಲರಿಗೂ ಬಾಳೆದೆಲೆ ಊಟಲ್ಲೇ ಹಾಕಬೇಕು. ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ಸಾಕಷ್ಟು ಅಭಿಮಾನಿಗಳನ್ನ ಪ್ರೀತಿಸ್ತಾ ಇದ್ರು ಮತ್ತು ಊಟನೂ ಸಾಕಷ್ಟು ಇಷ್ಟಪಡ್ತಾ ಇದ್ರು. ಅದೇ ರೀತಿಯಾಗಿ ನಡೀತಾ ಇದೆ ಅಂತ ಇವತ್ತಿನ ಕಾರ್ಯ. ಖಂಡಿತವಲ್ಲ. ಫಸ್ಟು ನನಗೆ ಜ್ಞಾಪಕ ಇರೋದು, ಯಾರೇ ಬರಲಿ ರಾಜ್ಕುಮಾರ್ ಅವರು ಫಸ್ಟ್ ಊಟ ಮಾಡಿ ಅನ್ನೋರು. ಅದೇ ರೀತಿ ಪಾರ್ವತಮ್ಮವ್ರಾಗ್ಬೋದು, ಶಿವಣ್ಣ, ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಎಲ್ಲರೂ ಅವ್ರ ಮನೆಗೆ ಯಾರು ಬಂದರೂ ಅಪ್ಪಾಜಿ ಊಟ ಮಾಡಿ ಅನ್ನೋರು. ಸೊ ಅದು ಯಾರಿಗೆ ಎಷ್ಟೇ ಇರ್ಬೋದು, ಆ ಸಂದರ್ಭದಲ್ಲಿ ಹೊಟ್ಟೆ ಹಸುವಾದಾಗ ಊಟ ಮಾಡಬೇಕಷ್ಟೆ. ಅದೇ ಸ್ವಭಾವದವರೆಲ್ಲ. ಅದೇ ರೀತಿ ಇವತ್ತು ನಡೀತಾ ಇರೋ ಒಂದು ಈ ಊಟದ ಒಂದು ಕಾರ್ಯಕ್ರಮ ಏನಿದೆ, ಅವ್ರು ಹಾಕ್ಕೊಟ್ಟಂಥ ಮಾರ್ಗದರ್ಶನ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಾಂದರೆ ಇಂಥ ಒಂದು ದೊಡ್ಡ ಏನೋ ಊಟ ಆಗಬೇಕು ಅನ್ನೋ ಉದ್ದೇಶದಿಂದ ಮನಸ್ತೃಪ್ತಿಯಾಗಿ ಚರ್ಚೆ ಬಂದಾಗ ನಾನು ಇದ್ದೇ ಅದರಲ್ಲಿ ಬಫೆ ಮಾಡೋಣ ಅಂತಂದ. ಬೇಡ ಎಲ್ರಿಗೂ ಕೂರಿಸಿ ಎಲೆಯಲ್ಲಿ ಊಟ ಹಾಕ್ಸಿ ಕಳಿಸ್ಬೇಕು ನಾವು. ಇವ್ರು ಯಾರು ನಮ್ಮ ಅಭಿಮಾನಿಗಳೇ, ಆದರೆ ನಮ್ಮ ಕುಟುಂಬಸ್ಥರು ಇವರೆಲ್ಲ. ನಮ್ಮ ಕುಟುಂಬಸ್ಥರಿಗೆ ನಾವು ಈ ಥರ ಮಾಡ್ತೀವ? ಎಷ್ಟು ಸಾವಿರ ಜನ ಬಂದ್ರೂ ಅಷ್ಟು ಜನಕ್ಕೂ ನಾವು ಊಟದ ವ್ಯವಸ್ಥೆ ಮಾಡಲೇಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ಈ ಥರ ಒಂದು ವ್ಯವಸ್ಥೆ ಮಾಡಿರೋದು. ಈ ಒಂದು ಚರ್ಚೆ ಹೇಗಾಯ್ತು ಅಂದರೆ, ಇಲ್ಲಿ ಈ ಥರ ಮಾಡ್ಕೋಬೇಕು, ಯಾಕೆಂದರೆ ತುಂಬ ಕ್ರೌಡ್ ಬರುತ್ತೆ, ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಒಂದು ಕಡೆ ಸಮಸ್ಯೆ ಆಗುತ್ತೆ ಅಂತ. ಆದರೂ ಹೇಗೆ ಮಾಡಬೇಕು ಅಂತ ಚರ್ಚೆ ಆಯ್ತು? ಯಾಕೆ ನೀವು ಅವತ್ತು ಮನೆಯಿಂದ ನಿರಂತರ ಹೋಗ್ತಾ ಇದ್ರಿ ಅದು ಮನೆಗೆ. ಈ ವಿಷಯವಾಗಿ ತುಂಬ ಮುಖ್ಯವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸೋದು ಕಮ್ಮಿನೇ. ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಪೊಲೀಸ್ ಡಿಪಾರ್ಟ್ಮೆಂಟು ಅವತ್ತಿಂದನೂ ನೋಡ್ತಾ ಇದ್ದೀರಾ, ಅಷ್ಟು ಲಕ್ಷಾಂತರ ಜನ ಬಂದರೂ ಒಂದು ಚಿಕ್ಕ ಇನ್ಸಿಡೆಂಟು ಎಲ್ಲೂ ಯಾರಿಗೂ ನೋವಾಗದೆ ತೊಂದರೆ ಆಗದಂಗೆ ಬಂದವರು ಅದೇ ರೀತಿ ಅವರವ್ರ ಮನೆಗಳಿಗೆ ಹೋದರು. ಸೊ ಇಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಇವತ್ತು ಇಲ್ಲಿ ಪೊಲೀಸ್ ಕಮಿಷನರ್ ಆಗಿರ್ಬೋದು, ಪೊಲೀಸಿನ ಡಿಪಾರ್ಟ್ಮೆಂಟು ಅವರು ಅಷ್ಟೇ. ಎಲ್ಲೋ ಅವ್ರ ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ಈ ಥರದ್ದು ಆಗಿದೆ ಅನ್ನೋ ಒಂದು ಉದ್ದೇಶದಿಂದ ಏನೋ ಡ್ಯೂಟಿ ಮಾಡ್ತಾಯಿದ್ದೀನಿ ಅಂತ ಮಾಡ್ತಾಯಿಲ್ಲ. ಅವ್ರ ಮನೆಯಲ್ಲಿ ಈ ಥರ ಯಾರಿಗೋ ಒಬ್ರಿಗೆ ಆಗಿದೆ ಅನ್ನೋ ಒಂದು ಶ್ರದ್ಧೆಯಿಂದ ಅವ್ರ ಹತ್ರ ಇದು ನೋಡ್ಕೋತಾ ಇದ್ದಾರೆ ಎಲ್ಲರೂ. ಸಾಕಷ್ಟು ಒಡನಾಟ ಹೊಂದಿದ್ರಿ. ಇವತ್ತು ಪುನೀತ್ ಇಲ್ಲ, 11ನೇ ದಿನ 12ನೇ ದಿನ ನಾವು ಮಾತಾಡ್ತೀವಿ. ಅವನ್ನ ನೆನಪು ಮಾಡ್ಕೊಂಡಾಗ ಹೇಗೆ ಅನ್ಸುತ್ತೆ ರಾಕ್ಲೈನ್ ಅವರಿಗೆ ಅಂತ ಆ ಕ್ಷಣಗಳೆಲ್ಲ?
ಪುನೀತ್ ಇಲ್ಲ ಅನ್ನೋ ಶಬ್ದ ಕೇಳಿದ್ರೆ ನೋವಾಗುತ್ತೆ. ಪುನೀತ್ ಇಲ್ಲ ಅಂತ ಕೇಳಿದಾಗ ನನ್ನ ಎದೆ ಹೊಡೆದೋಯ್ತು. ನಿಜ, ಸಾವು ಅನ್ನೋದು ಎಲ್ರಿಗೂ ಇದ್ದಿದ್ದೆ. ಅಂದರೆ ಇಂಥ ಸಂದರ್ಭದಲ್ಲಿ ಈ ಚಿಕ್ಕ ವಯಸ್ಸಲ್ಲಿ ಎಷ್ಟೋ ನೂರಾರು ಕನ್ಸ್ಕೊಂಡಿದ್ದ ಪಾಪ. ನಾನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅಂಥ ಚಿತ್ರ ಮಾಡಬೇಕು, ಯಾವುದಾದ್ರು ಒಂದು ಹೊಸ ಟೆಕ್ನಾಲಜಿ ಬಂದರೆ ಅದನ್ನು ಅಳವಡಿಸ್ಕೋಬೇಕು, ನಮ್ಮ ಕನ್ನಡ ಚಿತ್ರರಂಗನ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅನ್ನೋದನ್ನು ತುಂಬ ಆಸೆ ಪಟ್ಟಿದ್ದ. ಏನು ಶಾಪನೋ ಗೊತ್ತಿಲ್ಲ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಾವು ಅಣ್ಣವರಿಂದ ಹಿಡಿದು ಡಾಕ್ಟರ್ ವಿಷ್ಣುವರ್ಧನ್ ಅವರಿಂದ ಹಿಡಿದು ಡಾಕ್ಟರ್ ಅಂಬರೀಷ್ ಅವರಿಂದ ಹಿಡಿದು ಸುಮಾರು ಈ ಥರ ಚಿರಂಜೀವಿ ಸರ್ಜಾ ಆಗ್ಬೋದು, ನಮ್ಮ ವಿಜಯ್ ಆಗ್ಬೋದು, ಸಂಚಾರಿ ವಿಜಯ್ ಆಗ್ಬೋದು, ಈ ಥರ ಸುಮಾರು ಜನ ಇವರೆಲ್ಲರೂ ಒಂದೊಂದು ಮುತ್ತುಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಅದೇನು ಶಾಪನೋ ಗೊತ್ತಿಲ್ಲ, ಅದೇನು ನಮ್ಮ ನಮಗೆ ಏನು ದುರಾದೃಷ್ಟನೋ ಗೊತ್ತಿಲ್ಲ, ಇಂಥ ಮುತ್ತುಗಳನ್ನೆಲ್ಲ ನಾವು ಕಳ್ಕೊತಾ ಇದ್ದೀವಿ. ಏನೋ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇವೆಲ್ಲ ನಡೀತಾ ಇದ್ರೆ ಏನು ನಡೀತಾ ಇದೆ, ಏನು ಕನಸಾ ಏನು ಅನ್ನೋದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅವರ ಅಗಲಿಕೆ ನಂಬೋಕ್ಕೆ ಸಾಧ್ಯ ಅಸಾಧ್ಯ ಅಂತಾರೆ ಇನ್ನೂ ಆಗ್ತಾ ಇಲ್ಲ. ಬಟ್ ಈ ಒಂದು ಅಟ್ಮಾಸ್ಫಿಯರು ನಮ್ಮನ್ನು ಡ್ರೈವ್ ಮಾಡ್ತಾ ಇದೆ, ಅಷ್ಟೇ ಡ್ರೈವ್ ಮಾಡ್ತಾ ಇದೆ. ಇವತ್ತು ಈ ಕೆಲಸ ಮಾಡಬೇಕು, ನಾಳೆ ಆ ಕೆಲಸ ಮಾಡಬೇಕು ಅನ್ನೋದು ಶಾಸ್ತ್ರೋಕ್ತವಾಗಿ ಏನೇನು ಇದ್ದಾವೆ ಅದನ್ನೆಲ್ಲ ಮಾಡಲೇಬೇಕು. ಅದೆಲ್ಲ ಮಾಡಬೇಕು ಅಂದಾಗ ನಾವು ಅದಕ್ಕೆ ಹೊಂದ್ಕೊಂಡು ಮಾಡಲೇಬೇಕಲ್ಲ ಅಂತ ಹೋಗ್ತಾ ಇದ್ದೀವಿ ಅಷ್ಟೇ ಹೊರತು ನಾವು ಅದನ್ನು ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ ಯಾರು. ಇವೆಲ್ಲ ಒಂದು ಅಭಿಮಾನಿಗಳ ಒಂದು ಬರ್ತಾ ಇರೋ ಬಳಗ ನೋಡ್ತಾ ಇದ್ರೆ ಇನ್ನೂ ಅಪ್ಪು ಅಜರಾಮರ ಅಂತೀರ. ಹಾಗಾದರೆ ಎರಡನೇ ಮಾತಿಲ್ಲ. ಅಪ್ಪು ಅನ್ನೋ ಹೆಸರು, ಪುನೀತ್ ರಾಜ್ಕುಮಾರ್ ಅನ್ನೋ ಹೆಸರು, ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಒಂದು ಇದು ಅಜರಾಮರ ಅನ್ನೋದು ಎರಡನೇ ಮಾತಿಲ್ಲ. ಪಾಪ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಇನ್ನೂ ಚಿಕ್ಕ ವಯಸ್ಸು ಪಾಪ ಅಶ್ವಿನಿ ಆಗ್ಬೋದು, ಆ ಚಿಕ್ಕ ಚಿಕ್ಕ ಮಕ್ಕಳು. ನಾವೆಲ್ಲ ಎಷ್ಟು ಕಷ್ಟಪಡ್ತಾಯಿದ್ದೀವಿ, ಅವ್ರು ಎಷ್ಟು ಕಷ್ಟಪಡ್ಬೋದು, ಆ ಕುಟುಂಬ ಎಷ್ಟು ಕಷ್ಟಪಡ್ಬೋದು, ಹೆಂಡ್ತಿ ಮಕ್ಕಳು, ಅವ್ರ ಫ್ಯೂಚರ್ ಏನೇ ಇರ್ಬೋದು, ಆ ಸಂತೋಷ ಅನ್ನೋದು ಹೋಗ್ಬಿಡ್ತಲ್ಲ ಆ ಕುಟುಂಬದಲ್ಲಿ. ನೀವು ಏನೇ ಮಾಡ್ಬೋದು. ನಾವು ಅಂಥ ಒಬ್ಬ ವ್ಯಕ್ತಿನ ಕಳ್ಕೊಂಡಂಥ ಮನೆ ಎಷ್ಟು ಕಷ್ಟಪಡಬೇಕು ಮುಂದಕ್ಕೆ. ಅದಕ್ಕೆ ಆ ಭಗವಂತ ಅವರಿಗೆ ಆ ನೋವನ್ನ ಬರ್ಸೋವಂಥ ಶಕ್ತಿನ ಕೊಡಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಕೊನೆಯದಾಗಿ ಸರ್, ಅಂದರೆ ಅಪ್ಪು ಅವ್ರ ಜೊತೆ ಕೊನೆಯದಾಗಿ ನೀವು ಮಾತುಕತೆ ಆ ಒಂದು ಕ್ಷಣ ಹಂಚ್ಕೋಬೋದಾ ಅಂತ ಹೇಳಿ, ನಮ್ಮ ಜೊತೆ ಇಲ್ಲ, ಅವ್ರು ಆಗಲಿದ್ದಾರೆ, ಹಂಚ್ಕೋಬೋದಾ ಆ ಕ್ಷಣನ? ಅದು ಒಂದು ಸಂದರ್ಭದಲ್ಲಿ ತುಂಬ ಬೇಕಾದವರು ಪತ್ರಿಕೆ ಕೊಡಬೇಕು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅಂತ ಇದು ಮಾಡಿದ್ರು. ನನಗೆ ಅವಾಗ ಅವ್ರಿವ್ರು ಫೋನ್ ಮಾಡ್ತಾ ಇರ್ತಾರೆ ಈ ರೀತಿ ಪುನೀತ್ ರಾಜ್ಕುಮಾರ್ ಅವ್ರು ಮೀಟ್ ಮಾಡೋಣ, ತುಂಬ ದೊಡ್ಡ ಫ್ಯಾನು, ಆ ಥರ ಈ ಥರ ಅಂತ ಹೇಳ್ತಾ ಇರ್ತಾರೆ. ಆವಾಗ ನನಗೆ ಅನ್ನಿಸ್ದಾಗ ಅಪ್ಪು ಈ ಥರ ಇದೆ ಅಣ್ಣ ಬನ್ನಿ ಅಣ್ಣ ಅಯ್ಯೋ ಬನ್ನಿ ಅಣ್ಣ ನಾನು. ಸೊ ರೀಸೆಂಟಾಗಿ ಆ ಥರದ್ದು ಒಂದು ಸನ್ನಿವೇಶ, ಆ ಥರದ್ದೊಂದು ಸಿಚುವೇಶನ್ ಬಂತು. ನಾನು ಯಾವುದೋ ಒಂದು ಬೇರೆ ಮದುವೆಯಲ್ಲಿದ್ದೆ ಅವತ್ತು. ಅವ್ರು ಬಂದಿದ್ದರು, ಅಪ್ಪು ಅವ್ರು ಬರ್ತಾರೆ ಈ ಥರ ಕಳ್ಸೋಣ, ನೀವು ಪರವಾಗಿಲ್ಲ, ನೀವು ಅಟೆಂಡ್ ಮಾಡಿ, ನಾನು ಇರ್ತೀನಿ ಅಂತ. ಇನ್ನೊಂದು ಹಿಂದಿನ ದಿನ ಒಂದು ಮದುವೆಯಲ್ಲಿ ಇದ್ವಿ ನಾವೆಲ್ಲ. ಸೊ ಈ ಒಂದು ನಾಟ್ ಇವನ್ 4-5 ಡೇಸ್ ಅಂಥ ಒಂದು ಸಂದರ್ಭದಲ್ಲಿ ಈ ಥರ ಒಂದು ಸಿಚುವೇಶನ್ ಆಯಿತು. ಯಾವಾಗ ಸಿಕ್ಕಿದ್ರೂ ಎಲ್ಲಿ ನಾವು ಒಂದು ವೇಳೆ ಈ ಥರ ಸಮಾರಂಭದಲ್ಲಿ ಎಲ್ಲ ಇದ್ರು ನೋಡಿದ್ರೆ ಅವರೇ ಬಂದು ಅಣ್ಣ ವೆಂಕಟೇಶಣ್ಣ ಎಲ್ಲಿದ್ದೀರಿ, ತುಂಬ ದಿನ ಆಯ್ತು, ಬನ್ನಿ ಮನೆ ಎಷ್ಟು ದಿನ ಆಯ್ತು, ಊಟ ಮಾಡಿ ಬನ್ನಿ ಊಟಕ್ಕೆ ಸೇರೋಣ. ಎಲ್ಲಾದರೂ ಈ ಥರದ್ದೊಂದು ಆ ಒಂದು ಪಾಸಿಟಿವ್ ವೈಬ್ರೇಷನು ನೆನಪುಗಳು ಕಾಡುತ್ತೆ. ಹಂಗೆ ರಾಕ್ಲೈನ್ ವೆಂಕಟೇಶ್ ಅವ್ರಿಗೆ ಯಾವುದೇ ಕಾರ್ಯಕ್ರಮ ಸಮಾರಂಭ ಅಂದಾಗ ಕಾಡುತ್ತೆ ಅಂತೀರ? ಖಂಡಿತವಲ್ಲೂ ಕಾಡುತ್ತೆ. ಇದಿಷ್ಟು ನಟ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರ ಮತ್ತು ಸಾಕಷ್ಟು ಭಾವುಕರಾಗಿ ಮಾತಾಡಿದ್ರು. ಯಾಕಂದರೆ ತೀರಾ ಹತ್ತಿರದಲ್ಲಿ ರಾಜ್ಕುಮಾರ್ ಕುಟುಂಬನ ಬಲ್ಲವರು, ಆಪ್ತರಾಗಿದ್ದು, ಮನೆಯವರ ರೀತಿಯಲ್ಲಿ ಇದ್ದವರು. ಈ ರೀತಿಯಾಗಿ ನಾನು ನೋಡ್ತಾ ಇದ್ದಾರೆ ಅಪ್ಪು ಯಾವಾಗಲೂ ಅಮರ ಅನ್ನೋದು ಹೇಳ್ತಾರೆ. ನನ್ನ ಜೊತೆ ಸಾಕಷ್ಟು ಒಡನಾಟದ ವಿಚಾರಗಳನ್ನು ಕೂಡ ಅವರು ಭಾವುಕರಾಗಿ TV9 ಜೊತೆ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾಮನ್ ಗಿರೀಶ್ ಜೊತೆ ಸುನಿಲ್, TV9 ಬೆಂಗಳೂರು.